ಚಿಕ್ಕಬಳ್ಳಾಪುರ ನಗರದ ಹಜರತ್ ಮಿಸ್ಕಿನ್ ಶಾ ಸೈಲಾನಿ ಅವರ ಗಂಧ ಹಾಗೂ ಉರುಸ್ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿದ್ದು ಸಮಾಜದಲ್ಲಿ ಸಹೋದರತ್ವವನ್ನು ಮತ್ತಷ್ಟು ಬಲಪಡಿಸುತ್ತಿದೆ. ಸುಮಾರು 700 ವರ್ಷಗಳಿಂದ ನಡೆದು ಬಂದಿರುವ ಈ ಮಿಸ್ಕಿನ್ ಶಾವಲಿ ದರ್ಗಾದಲ್ಲಿ ಕೇವಲ ಮುಸ್ಲಿಮರು ಮಾತ್ರವಲ್ಲ, ಹಿಂದೂ ಮುಸ್ಲಿಮರು ಬಂದು ತಮ್ಮ ಬೇಡಿಕೆಗಳನ್ನು ಈಡೇರಿಸಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಎಂದು ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ನಂದಿ ಎನ್ ಭಾಷಾ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಮಿಸ್ಕಿನ್ ಶಾವಲಿ ದರ್ಗಾದಲ್ಲಿ 3 ದಿನಗಳಿಂದ ಗಂಧೋತ್ಸವ ಉರುಸ್ ಕಾರ್ಯಕ್ರಮ ನಡೆಯುತ್ತಿದೆ. ಮೊದಲ ದಿನ ಉರುಸ್ ಮೆರವಣಿಗೆ, ಮತ್ತೊಂದು ದಿನ ದರ್ಗಾದಲ್ಲಿ ವಿಶೇಷ ಪೂಜೆ ಹಾಗೂ ಕವ್ವಾಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಕುರಿತು ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ನಂದಿ ಎಂ ಭಾಷಾ ಮಾತನಾಡಿ, ಶಾಂತಿಗೆ ಪ್ರಸಿದ್ಧಿಯಾದ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಾ ಜಾತಿ ಧರ್ಮಗಳ ಜನರು ತಮ್ಮ ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುವುದು ಸಹೋದರತ್ವವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಭಾರತ ದೇಶವು ವಿಶ್ವದಲ್ಲೇ ಶಾಂತಿಪ್ರಿಯ ರಾಷ್ಟ್ರವಾಗಿ ಹೆಸರಾಗಿದ್ದು, ವಿವಿಧತೆಯಲ್ಲಿ ಐಕ್ಯತೆ ನಮ್ಮ ದೇಶದ ವೈಶಿಷ್ಟ್ಯವಾಗಿದೆ. ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಅವರು ಕರೆ ನೀಡಿದರು. ಒಂದು ಏನಂದ್ರೆ 700 ವರ್ಷಗಳಿಂದ ಪ್ರತಿ ವರ್ಷ ಇವರು ಒಂದು ಗಂಧದ ಕಾರ್ಯಕ್ರಮ ನಡೀತದೆ. ಈ ಒಂದು ಗಂಧದ ಕಾರ್ಯಕ್ರಮ ವಿಶೇಷ ಏನು ಅಂದರೆ, ಬಹಳಷ್ಟು ಊರುಗಳಿಂದ, ಬರೀ ನಮ್ಮ ಚಿಕ್ಕಬಳ್ಳಾಪುರ ಅಲ್ಲ, ಶಿಡ್ಲಘಟ್ಟ, ಕೋಲಾರ, ತುಮಕೂರು, ದೊಡ್ಡಬಳ್ಳಾಪುರ, ನಮ್ಮ ಹಜರತ್ ಅವರು ಇದ್ದಾರೆ, ಅವರು ಕೂಡ ಬಂದು ಬಹಳ ಈ ದರ್ಗಾ ಎಲ್ಲ ಒಂದು ಇದು ನಡೀಬೇಕಂದ್ರೆ ಅಜ್ಮತ್ ಉಲ್ಲಾ ಶಾ ಅಂತ ಹೇಳ್ಬಿಟ್ಟು ಅವರು ಬಹಳ ಈ ದರ್ಗಾಗೆ ಬಹಳ ಇದಿದೆ ಅವ್ರದ್ದು. ಯಾಕೆ ಅಂದರೆ ಅವರು ಒಂದು ಇದರಿಂದ ದೇವಸ್ಥಾನ ಚಿಕ್ಕದಾಗಿದ್ದ ದೇವಸ್ಥಾನ ಇವತ್ತು ಈ ಮಟ್ಟಕ್ಕೆ ಇಲ್ಲಿ ಬೆಳೆದಿದೆ. ಇನ್ನು ಹಿರಿಯರ ಪ್ರಕಾರ ಹಜರತ್ ಮಿಸ್ಕಿನ್ ಶಾ ಸೈಲಾನಿ ಅವರ ಗಂಧ ಮತ್ತು ಉರುಸ್ ಹಬ್ಬವು ಕಳೆದ 700 ವರ್ಷಗಳಿಂದ ಶ್ರದ್ಧೆ ಮತ್ತು ಭಕ್ತಿಭಾವದಿಂದ ಆಚರಿಸಲಾಗುತ್ತಿದ್ದು, ಕೇವಲ ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ದೂರದ ಜಿಲ್ಲೆಗಳಿಂದಲೂ ಸಹಸ್ರಾರು ಭಕ್ತರು ಆಗಮಿಸಿ ಭಕ್ತಿ ಪ್ರದರ್ಶಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ವೇಳೆ ಅಬ್ದುಲ್ ಕಲಾಂ ಪದಾಧಿಕಾರಿಗಳು, ಅಭಿಮಾನಿಗಳು ಭಾಗವಹಿಸಿದ್ರು. ಬಾಂಬೆ ಕಲಾವಿದರಿಂದ ನಡೆದ ಕವ್ವಾಲಿ ಕಾರ್ಯಕ್ರಮದಲ್ಲಿ ಜೈ ಫೌಂಡೇಶನ್ ಅಧ್ಯಕ್ಷ ಜೈಕುಮಾರ್ ಮತ್ತು ನಂದಿ ಎಂ ಭಾಷಾರವರಿಗೆ ಸನ್ಮಾನಿಸಿ ಗೌರವಿಸಿದ್ರು. ಕವ್ವಾಲಿ ನೋಡಲು ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರು ಬಿದ್ದು ನೋಡುತ್ತಿದ್ರು. ಮಧ್ಯೆ ಮಧ್ಯೆ ಮುಖಂಡರು ಕಲಾವಿದರ ಮೇಲೆ ನೋಟುಗಳ ಎರಚಿ ತಮ್ಮ ಅಭಿಮಾನ ವ್ಯಕ್ತಪಡಿಸಿದ್ರು. ಕೆ.ಎಸ್. ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.